ತಳಿ ಯಾವಣ ಇದು? ಅಶಿತೋಸ್ ಅಂತ. ತಳಿ ಒಂದು ಗಿಡಕ್ಕೆ 10 ರೆಂಬೆಗಳಿಂದ ಒಂದು 14 ಬ್ರಾಂಚಸ್ ಓಪನ್ ಆಗಿದೆ. ಫ್ಲವರ್ ಡ್ರಾಪಿಂಗ್ ಚೆನ್ನಾಗಿದೆ, ಗ್ರೋತಿಂಗ್ ಚೆನ್ನಾಗಿ ಬರ್ತಾ ಇದೆ, ಗಿಡನು ಗ್ರೀನ್ನೆಸ್ ಬರ್ತಾ ಇದೆ ನಮ್ಗೆ. ನನ್ನ ಹೆಸರು ಪವನ್ ಅಂತ, ಪುಟ್ಟಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಎಲ್ಲಿದ್ದೀನಪ್ಪ ಅಂದ್ರೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಲ್ಲಿ ಇದ್ದೀನಿ. ಹೋಗೋ ದಾರಿಯಲ್ಲಿ ಟೊಮೊಟೊ ಬೆಳೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದನ್ನ ಯಾವ ರೀತಿ ಮಾಡಿದಾರೆ ಅಂತ ನಮ್ಮ ರೈತರನ್ನ ಕೇಳಿ ನಮ್ಮ ಇನ್ನೊಬ್ಬ ರೈತರಿಗೆ ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದೀನಿ. ದಯವಿಟ್ಟು ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ, ತುಂಬಾ ಯೂಸ್ ಆಗುತ್ತೆ. ಬನ್ನಿ ಇವಾಗ ರೈತರು ಮಾತಾಡೋಣ. ಸರ್ ನಮಸ್ಕಾರ. ಸರ್ ನಮ್ಮ ಹೆಸರು ವೆಂಕಟೇಶ್ ಅಂತ. ಸರ್, ಈ ಟೊಮೊಟೊ ಇಷ್ಟು ನೀಟಾಗಿ ಬರೋದಕ್ಕೆ ಮುಖ್ಯವಾದ ಕಾರಣ ತಳಿ ಯಾವಣ ಇದು? ಅಶಿತೋಸ್ ಅಂತ. ತಳಿ ಇದು ಅಣ್ಣ, ಇದು ಎಷ್ಟು ಗಿಡ, ಎಷ್ಟು ದಿನ ಗಿಡ ಇದು? ಸರ್ ಇದು ಸುಮಾರು 2 ತಿಂಗಳಾಗಿದೆ. 2 ತಿಂಗಳಾಗಿದೆ. ಸ್ಟಾರ್ಟಿಂಗ್ ಇಂದ ಈ ತರ ಗ್ರೋತ್ ಬರೋಕೆ ಏನೇನ್ ಕೊಟ್ರಿ? ಸರ್ ನಾವು ಜರ್ಮನ್ ಆರ್ಗಾನಿಕ್ ಕಂಪನಿ ಅಂತ, ಅದು ಫಸ್ಟ್ ನಾವು ಡ್ರಿಪ್ಗೆ ಕೋನಾರ್ಕು ರೂಟ್ ಪ್ಲಸ್ ಅಂತ ಡ್ರಿಪ್ ಬಿಟ್ಟಿದೀವಿ. ಮತ್ತೆ ಒಂದು ಸ್ಪ್ರೇಗೆ ಫೈಟರು ರೇಸ್ ಅಂತ ರೇಸೆಟ್ಟು ಮಾಡಿದೀವಿ. ಮಾಡಿದ್ದಾದ್ಮೇಲೆ ನಮ್ಗೆ ಏನಂತ ರಿಸಲ್ಟ್ ಬಂತಂದ್ರೆ ಚಿಗುರು ಲಾಕುಗಳು ಎಲ್ಲಾ ಬಂತು. ಮತ್ತೆ ಮುಡುಗನೇದೇ ಕಾಣಿಸ್ತು, ವೈರಸ್ ಅಂತ ಅದು ಕಾಣಿಸ್ತು. ಆ ವೈರಸ್ ಅಂತ ಕಾಣ್ದಾಗ ನಾವು ಯೂಟ್ಯೂಬ್ ಚಾನಲ್ ಬರ್ತಾ ಇತ್ತು. ಯಾವ್ದಂದ್ರೆ ಯಾವ ಕಂಪನಿ ಅಂದ್ರೆ ಅದು ಜರ್ಮನ್ ಆರ್ಗಾನಿಕ್ ಕಂಪನಿ ಅಂತ ಬರ್ತಾ ಇತ್ತು. ನಾವ್ ಇದೇನಪ್ಪಾ ಇಷ್ಟು ಚೆನ್ನಾಗಿದೆ, ಸೂಪರ್ ಆಗಿದೆ ಅಂತ ಅದರಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಕಂಪನಿಯವ್ರದ್ದು ನಂಬರ್ ಬಂತು. ಆ ನಂಬರ್ಗೆ ನಾವು ಕಾಲ್ ಮಾಡಿದ್ವಿ. ಕಾಲ್ ಮಾಡಿದ್ಮೇಲೆ ಅವ್ರ ಕಂಪನಿಯವರು ಹೇಳಿದ್ರು, ಸರ್ ಅವರು ಮ್ಯಾನೇಜರ್ ಸರ್ ಹೇಳಿದ್ರು, ಅಂದ್ರೆ ನಾವು ಯಾವ್ದಾವ್ದು ಚರ್ಚ್ ಮಾಡ್ತಾ ಇದ್ವು ಅಷ್ಟು ಗೊತ್ತಿರ್ಲಿಲ್ಲ. ಮತ್ತೆ ಜರ್ಮನ್ ಆರ್ಗ್ಯಾನಿಕ್ ಏನಪ್ಪಾ ಇಷ್ಟು ಸೂಪರ್ ಆಗಿ ರಿಸಲ್ಟ್ ಇದೆ, ಯಾವ್ದು ತೋಟದಲ್ಲಿ ಕೊಟ್ಟಿದ್ದಾರೆ ಅಂತ ನಾವು ಕ್ಲಿಕ್ ಮಾಡಿದ್ವಿ. ಮತ್ತೆ ಸಾರ್ ಹೇಳಿದ್ರು ನಮ್ಗೆ ಇಂತ ಪ್ರಾಡಕ್ಟ್ ಯೂಸ್ ಮಾಡಿ ಅಂತ ಹೇಳಿದ್ರು. ಅಂದ್ರೆ ನಾವು ಫಸ್ಟ್ ಮಾಡ್ಲಿಲ್ಲ, ಮತ್ತೆ ಬೇರೆ ರೈತರನ್ನ ವಿಚಾರಿಸಿದ್ವಿ, ಏನಪ್ಪಾ ಈ ತೋಟ ಹಿಂಗಿದೆ ಅಂತ ವಿಚಾರಿಸಿದ ಮಾಡಿದ್ರೆ ಮತ್ತೆ ಆ ರೈತರು ಹೇಳಿದ್ರು ಅವರು ಯೂಸ್ ಮಾಡಿರೋರೆ ಲಾಸ್ಟ್ ಇಯರ್. ಅಂದ್ರೆ ಜರ್ಮನ್ ಆರ್ಗ್ಯಾನಿಕ್ ದೇ ಯೂಸ್ ಮಾಡಿದ್ವಿ. ಅದ್ರಲ್ಲಿ ಅಂದ್ರೆ ವೈರಸ್, ಅಂದ್ರೆ ನಮ್ ಕಡೆ ಶ್ರೀನಿವಾಸಪುರ ತಾಲೂಕು ಅಂದ್ರೆ ವೈರಸ್. ಆ ವೈರಸ್ಗೆ ಏನಂದ್ರೆ ನಾವು ಫೈಟರು ರೈಸೆಟ್ ಮಾಡಿದ್ವಿ. ಫೈಟರು ರೈಸೆಟ್ ಮಾಡೋದ್ರಲ್ಲಿ ಮೈನ್ ಆಗಿ ಬರೋದು ಬಿಂಗಿ ವೈರಸ್. ಯಾವ್ದು ಫಸ್ಟ್ ಕೊಟ್ಟಿದ್ ನೀವು ಬಿಂಗಿಗೆ? ಸರ್ ಫೈಟರು ಮೆಗಾರ್ವಿ. ಮತ್ತೆ ಫೈಟರು ಮೆಗಾದ್ಮೇಲೆ ಸ್ವಲ್ಪ ಕ್ಲಾರಿಟಿ ಬಂತು. ಮತ್ತೆ ಇನ್ನು ಸ್ವಲ್ಪ ಆಯ್ತು, ಫೈಟರು ಮತ್ತೆ ರೈಸೆಟ್ ಯೂಸ್ ಮಾಡಿದ್ವಿ. ಮತ್ತೆ ತೋಟ ಚಿಗುರು ಹಿಡಿತು, ಕ್ಲಾರಿಟಿ ಬಂತು. ಆ ವೈರಸ್ ಅನ್ನೋದು ಅಲ್ಲಿ ಕಂಟ್ರೋಲ್ ಆಯ್ತು. ಮತ್ತೆ ಈ ಚುಕ್ಕೆ ರೋಗಕ್ಕೆ, ಮಚ್ಚೆ ರೋಗಕ್ಕೆ ಅದಕ್ಕೆ ಯಾವ್ದು ಕೊಟ್ಟಿದ್ದೀರಾ ಸರ್? ಚುಕ್ಕೆ ರೋಗ, ಮಚ್ಚೆ ರೋಗಕ್ಕೆ ನ್ಯಾನೋಸ್ಪಾಟು ಲೀಪ್ರಕ್ಷ ಅಂತ ತುಂಬಾ ಚೆನ್ನಾಗಿ ಕೊಡಿ ಬಂದಿದೆ ಗಿಡದಲ್ಲಿ. ಹೌದು. ಅದಕ್ಕೆ ಯಾವ್ದು ಕೆಳಗಡೆ ಭೂಮಿ ಕೊಟ್ಟರು? ಕೋನಾರ್ಕು ರೂಟ್ ಪ್ಲಸ್ ಅಂತ ಕೊಟ್ವೆ ಸರ್ ನಾವು. ಕೋನಾರ್ಕು ರೂಟ್ ಪ್ಲಸ್ ಅಂತ ಕೊಟ್ವೆ. ಅದ್ ಕೊಟ್ಟಾದ್ಮೇಲೆ ಒಂದು ಗಿಡಕ್ಕೆ 10 ರೆಂಬೆಗಳಿಂದ ಒಂದು 14 ಬ್ರಾಂಚಸ್ ಓಪನ್ ಆಗಿದೆ. ಫ್ಲವರ್ ಡ್ರಾಪಿಂಗ್ ಚೆನ್ನಾಗಿದೆ, ಗ್ರೋತಿಂಗ್ ಚೆನ್ನಾಗಿ ಬರ್ತಾ ಇದೆ, ಗಿಡನು ಗ್ರೀನ್ನೆಸ್ ಬರ್ತಾ ಇದೆ ನಮ್ಗೆ. ಬೇರೆ ಇನ್ನೇನು ಬಳಸಿದ್ರಿಗೆ? ಏನು ಬಳಸಲಿಲ್ಲ. ಮತ್ತೆ ನಾವು ಜರ್ಮನ್ ಆರ್ಗ್ಯಾನಿಕ್ ದೇ ನಾವು ಬಳಸಿದೀವಿ. ಜರ್ಮನ್ ಆರ್ಗ್ಯಾನಿಕ್ ಬಳಸಿರೋದು, ಯಾವುದು ಬಳಸಲಿಲ್ಲ. ಓಕೆ, ಗುಡ್, ಚೆನ್ನಾಗಿದೆ. ಅದೇ ಆರ್ಗ್ಯಾನಿಕ್ ಇಂದ ಬೆಳೆದ್ರೆ ರೈತರಿಗೆ ನಮಗೂ ಅನುಕೂಲ ಆಗುತ್ತೆ, ಜನಕ್ಕೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಆರ್ಗ್ಯಾನಿಕ್ ಬಳಸ್ತಾ ಇದ್ದೀರಿ ನೀವು? ಹೌದು ಸರ್, ಹೌದು ಸರ್. ಯಾವ್ದು MHC ಕಂಪ್ನಿದು ಯಾವ್ದು ನಾವು ಯೂಸ್ ಮಾಡಂಗಿಲ್ಲ, ಬರೀ ಆರ್ಗ್ಯಾನಿಕ್ ಪ್ರಾಡಕ್ಟ್ ಮಾತ್ರ. ರೈತರಿಗೆ ಚೆನ್ನಾಗಿದೆ, ತಿನ್ನೋರ್ಗು ಒಳ್ಳೇದಾಗುತ್ತೆ, ಚೆನ್ನಾಗಿದೆ. ಅಂದ್ರೆ ಫ್ರೂಟ್ ಸಟ್ಟಿನೂ ಚೆನ್ನಾಗುತ್ತೆ. ಆ ಫ್ರೂಟ್ ಅಲ್ಲಿನೂ ಆರ್ಗ್ಯಾನಿಕ್ ಇರುತ್ತಲ್ಲ ಸರ್, ಆರ್ಗ್ಯಾನಿಕ್ ಇಂದ ಏನು ತೊಂದರೆ ಇಲ್ಲ ಮನುಷ್ಯರಿಗೆ. ಹೌದು. ಇನ್ನೊಂದು ಕೆಮಿಕಲ್ಗೂ ಇದ್ರಿಗೂ ಆರ್ಗ್ಯಾನಿಕ್ ಬಜೆಟ್ ಎಷ್ಟು ಕಡಿಮೆ ಬೀಳುತ್ತೆ ರೈತರಿಗೆ? ಅಂದ್ರೆ ಸರ್ ಕೆಮಿಕಲ್ ಯೂಸ್ ಮಾಡೋದ್ರಿಂದ, ಕೆಮಿಕಲ್ ಅಂದ್ರೆ ಒಂದು ಡ್ರಮ್ಗೆ 4,000 ಮೇಲೆ ಆಗುತ್ತೆ, 4,000 4 ಚಿಲ್ಲರೆ ಆಗುತ್ತೆ. ಅಂದ್ರೆ ಆರ್ಗ್ಯಾನಿಕ್ ಅಂದ್ರೆ ನಮ್ಗೆ 3,000 ಒಳಗಡೆ ಎಲ್ಲ ಸಿಗತ್ತೆ ನಮ್ಗೆ. ರೈತರ ಖರ್ಚಲ್ಲಿ ಸಿಗುತ್ತೆ ಅಂತ. ಕಡಿಮೆ ಖರ್ಚಲ್ಲಿ ನಾವು ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಅಂದ್ರೆ ಹೆಂಗಂದ್ರೆ ನಾವು ಹೆಚ್ಚಿನ ಖರ್ಚಿನಕ್ಕಿಂತ ಕಡಿಮೆ ಖರ್ಚಿನಲ್ಲಿ ಇಷ್ಟು ತೋಟ ಬೆಳೆಸಿದೀವಿ ಸರ್. ತುಂಬಾ ಚೆನ್ನಾಗಿದೆ. ಭೂಮಿಗೆ ಇನ್ನ ಏನೇನು ಕೊಡ್ಬೋದು? ಇನ್ನ ಏನಿಲ್ಲ ಸರ್, ಅದೇ ಕಂಪನಿಯವ್ರನ್ನ ಹೇಳಿದ್ವಿ, ಕೋನಾರ್ಕು ರೂಟ್ ಪ್ಲಸ್ ಕೊಡಿ. ಮತ್ತೆ ಬೇರೆ ರೈಸೆಟ್ಟುನು ಡ್ರಿಪ್ ಬಿಡಬಹುದು ಅಂತ ಹೇಳಿದ್ದಾರೆ. ಮತ್ತೆ ಅವರು ಹೊಸದಾಗಿ ಇನ್ನ ಒಂದು ಹೇಳಿದ್ದಾರೆ, ಯಾವ್ದು ಜರ್ಮನ್ ಪ್ಲಸ್ ಅಂತ ಟೊಮೊಟೊ ಸ್ಪೆಷಲ್. ಅದು ಯಾವ್ದೋ ಟೊಮೊಟೊ ಸ್ಪೆಷಲ್ ಅಂತ ಬಂದಿದೆ, ಜರ್ಮನ್ ಪ್ಲಸ್. ಅದು ಪ್ಲಸ್ ಗ್ರೋತಿಂಗು, ಗ್ರೀನಿಶ್ ತೋಟ ಎಲ್ಲ ಇದ್ ಮಾಡತ್ತೆ ಅಂತ ಅವರು ಹೇಳಿದ್ದಾರೆ ಕಂಪನಿಯವರು. ಜರ್ಮನ್ ಇದನ್ನ ಶ್ರೀನಿವಾಸಪುರ ತಾಲೂಕಲ್ಲಿ ಯೂಸ್ ಮಾಡ್ತಿದ್ದಾರೆ. ಶ್ರೀನಿವಾಸಪುರ ತಾಲೂಕು ಯೂಸ್ ಮಾಡ್ತಿದ್ದಾರೆ, ಯೂಸ್ ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗಿ ಬಂದಿದೆ. ನಾನು ನೋಡಿದ ತೋಟ ಎಲ್ಲ ಹೌದು, ಯಾವ್ದು
ಕುಡಿ ಚೆನ್ನಾಗ್ ಬಂದಿದೆ, ಮಗು ಚೆನ್ನಾಗ್ ಬಂದಿದೆ, ಕಾಯಿ ಚೆನ್ನಾಗಿ ಫೀಲ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಅದಕ್ಕೆ ಈ ವಿಡಿಯೋ ಮಾಡ್ಬೇಕಂದ್ರೆ ಹೋಗೋನು ನಿಲ್ಸ್ಬಿಟ್ಟು ವಿಡಿಯೋ ಮಾಡಕ್ ಬಂದಿದ್ದು. ಹೌದು ಸರ್. ಅಂದ್ರೆ ಬಹಳಷ್ಟು ಜನ ರೈತರನ್ನು ನನ್ನನ್ನು ಕೇಳಿದ್ದಾರೆ, ಯಾವ ಕಂಪನಿ ಯೂಸ್ ಮಾಡಿದಾರಾ, ಯಾವ ಕಂಪನಿ ಯೂಸ್ ಮಾಡಿದಾರ ಅಂತ ಹೇಳ್ತಾ ಇದ್ದಾರೆ. ನಾನು ನಮ್ಮ ಎಲ್ಲ ಸುತ್ತಮುತ್ತಲ ರೈತರಿಗೂ ಹೇಳ್ತಾ ಇದ್ದೀನಿ, ಯಾವ ಕಂಪನಿ ಅಂದ್ರೆ ನಾನು, ಯಾಕಂದ್ರೆ ಒಬ್ಬರಿಂದ ಇನ್ನು 10 ಜನಕ್ಕೆ ಹರಡ್ಬೇಕಲ್ಲ ಸರ್. ರೈತರಿಗೆ ಯಾಕಂದ್ರೆ ನಾನಾ ದುಡ್ಡು ಸುಮಾರು ದುಡ್ಡು ಚೆನ್ನಾಗ್ ಆಗ್ಬೇಕು. ಅದೇ ರೈತರು ಸುಮಾರು ದುಡ್ಡು ಇದ್ ಮಾಡ್ಕೊಳ್ತಾ ಇದ್ರೆ, ವೆಚ್ಚ ಮಾಡ್ಕೊಳ್ತಾ ಇದ್ರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ಕಂಪನಿ ಜರ್ಮನ್ ಆರ್ಗಾನಿಕ್ ಕಂಪನಿಯನ್ನ ಬಳಸಿ ಕಡಿಮೆ ದುಡ್ಡಲ್ಲಿ ನಾವು ಹೆಚ್ಚು ಇಳುವರಿಯನ್ನ ಪಡೆಯಬಹುದು, ಬೆಳೆಯನ್ನ ಮಾಡ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ನಮಸ್ಕಾರ, ಇಷ್ಟೊಂದು ಮಾಹಿತಿ ಕೊಡಿ ರೈತರಿಗೆ. ಓಕೆ ಸರ್, ಥ್ಯಾಂಕ್ ಯು ಸರ್. ನೋಡಿ ರೈತರೆ, ಇದು ಇವತ್ತಿನ ಟೊಮೊಟೊ ತೋಟ, ಬೆಳೆ ತೋಟ ತುಂಬಾ ಚೆನ್ನಾಗಿ ಬಂದಿದೆ. ಆರ್ಗಾನಿಕ್ ಬೆಳೆಸಿದ್ರು ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ. ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ, ಫಾಲೋ ಮಾಡಿ. ಈ ಪುಟಲಾಸ್ ಫಾಲೋ ಮಾಡಿ, ಆದಷ್ಟು ವಿಡಿಯೋಸ್ ಮಾಡ್ತಾ ಇದ್ದೆ. ಇಲ್ಲಿ ಫಾಲೋ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಜವಾನ್, ಜೈ ಕಿಸಾನ್.